ಫಂಕ್ಷನ್ಗೆ ರೆಡಿ ಆಗೋಕ್ಕೆ ಆಗ್ತಾ ಇದ್ದೀವಿ. ಅಮ್ಮ ಇಲ್ಲಿ ನನಗೆ ತಲೆ ಬಾಚ್ತಾ ಇದ್ದಾರೆ. ಸೊ ಹೇರ್ ಸ್ಟೈಲ್ ಎಲ್ಲ ಆಯಿತು, ಹೂವನ್ನು ಮುಡಿಸಿದ್ದಾರೆ. ಸೊ ಈ ರೀತಿ ನಾನು ಕಾಣಿಸ್ತಾ ಇದ್ದೀನಿ. ಯಾ ರಂಗದವಣಿ ಬಾಮ್ಮ ಟೈಮ್ ಆಯಿತು ಬನ್ನಿ. ಸೊ ನಾನು ನಮ್ಮಮ್ಮ, ಅಮ್ಮ ಪರ್ಪಲ್ ಕಲರ್ ಸ್ಯಾರಿ, ನಾನು ಹಾಫ್ ಸ್ಯಾರಿ ಪಿಂಕ್ ವಿತ್ ಗ್ರೀನ್. ಬನ್ನಿ ಇವಾಗ ಫಂಕ್ಷನ್ಗೆ ಹೋಗೋಣ. ಸೊ ಬನ್ನಿ ಇವಾಗ ಫಂಕ್ಷನ್ಗೆ ಹೋಗೋಣ. ಬರೋ ಟೈಮಿಂಗ್ ಸೆನ್ಸ್ ಇಲ್ಲ, ಯಾವಾಗ ನೋಡಿದ್ರು ಕುತ್ಕೊಂಡಿರ್ತಾನೆ ಫೋನ್ ನೋಡ್ಕೊಂಡು. ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ, ಎಷ್ಟೋ ದಿನ ಆಗುತ್ತೆ ಈ ಥರ ರೆಡಿಯಾಗಿ. ಸೊ ಇವಾಗ ಸ್ಲಿಪ್ಪರ್ ಹಾಕ್ಕೊಂಡು ಹೊರಡೋಣ. ಸೊ ಟಿಫನ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಎಲ್ಲರೂ ರೆಡಿ ಆಗಿಬಿಟ್ಟು ಇಲ್ಲಿ ಕೂತಿದ್ದಾರೆ. ಇವ್ರು ನಮ್ಮ ಶಕುಂತ್ಲಾ ಅಜ್ಜಿ, ಇವ್ರು ನಮ್ಮ ಚಿಕ್ಕಜ್ಜಿ, ಇವ್ರು ನಮ್ಮ ಶಾಂತಮ್ಮ, ಇವ್ರು ನಮ್ಮಮ್ಮ, ಇವ್ರು ನಮ್ಮಮ್ಮ. ನಮ್ಮ ಮಮ್ಮಿ ಶಾಂತಮ್ಮ. ನಿಚ್ಚೋಕ್ಕ ಬಂದರು. ನಿಚ್ಚೋಕ್ಕ, ಓಯ್ ನಿಚ್ಚೋಕ್ಕ. ಶಾಣ್ಣನು ಬಂದರು. ನಮ್ಮ ರಕ್ಷು ನೋಡಿ, ಏನಾದರೂ ಹೇಳು. ದುಡ್ಡು ಎತ್ಕೊಬಿಟ್ಟು ಆಟಾಡಿಸ್ತಾ ಇದ್ದಾರೆ ಹರ್ಷ ಅಣ್ಣ. ಎಲ್ಲರದು ಫೋಟೋ ಸೆಷನ್ ನಡೀತಾ ಇದೆ ಇವರಿಬ್ರದ್ದು. ನಮ್ಮಮ್ಮ ಎಷ್ಟು ಚಂದ ಕಾಣಿಸ್ತಾ ಇದ್ದಾರಲ್ಲ. ಶಿ ಇಸ್ ಆಲ್ವೇಸ್ ಕ್ಯೂಟ್ ಆ್ಯಂಡ್ ಪ್ರಿಟಿ. ಅಪ್ಪಾಜಿ ಬಂದಿದ ತಕ್ಷಣ ಅವ್ನು ಹೆಂಗೆ ಆಡ್ತಾ ಇದ್ದಾನೆ ನೋಡಿ. ಯಾರದು ಯಾರದು? ಅಕ್ಕ ಚೆನ್ನಾಗಿದ್ದೀರಾ? ಯಾರೋ ತೇಜಶ್ರೀ ಅವರು. ಬನ್ನಿ ಇವಾಗ ಅಲಂಕಾರ ಮಾಡಿ ಓಡಾಡ್ಬಿಟ್ರೆ. ಸೊ ಇವಾಗ ಮನೆ ನೋಡ್ಕೊಂಡು ಬರೋಣ, ಹೇಗೆ ಕಟ್ಸಿದ್ದಾರೆ ಅಂತ. ಹೋಮ್ ಚೋರ್ ಆಗುತ್ತೆ ಅಲ್ವಾ? ಹೋಮ್ ಟೂರ್ ನಮ್ದು ಯಾವಾಗ? ಹೋಮ್ ಸೆರೆಮನಿ. ನನ್ನ ಗಂಡನ ಮನೆ ಗೊತ್ತು ಬಿಡಿ, ಬಟ್ ನಮ್ಮ ಮನೆಯಲ್ಲಿ, ನಮ್ಮ ತವ್ರ ಮನೆಯಲ್ಲಿ ಯಾವಾಗ ಹೊಸ ಮನೆ ಕಟ್ಸೋದು? ತವ್ರ ಮನೆಯಲ್ಲಿ ಯಾವಾಗ ಹೊಸ ಮನೆ ಆಯ್ತಾ ಮನೆ ಯಾವಾಗ ಕಟ್ಸೋದು? ನೀನು ಫಸ್ಟ್ ಕೆಲಸಕ್ಕೆ ಸೇರ್ಕೋ, ಇಂಗ್ಲೀಷ್ ಕಲಿ, ಚೆನ್ನಾಗಿ ಓದೋದು. ಇದೆಲ್ಲ ಕಟ್ ಮಾಡಬೇಕು. ನಂಗೆ ಇಂಗ್ಲೀಷ್ ಚೆನ್ನಾಗೇ ಬರುತ್ತೆ ಮಾತಾಡೋಕ್ಕೆ. ಏನು ಮಾಡ್ತಿರೋದು ನೀನು? ಬ್ಲಾಗ್ ಏನೋ ಮಾಡ್ತಿದ್ಯಲ್ಲ, ಮನೆಯೆಲ್ಲ ತೋರಿಸ್ತಿದ್ಯಲ್ಲ, ಅದಕ್ಕೆ ಹೋಮ್ ಟೂರ್. ಏನು ನಂಗೇನು ಕನ್ನಡ ಇಂಗ್ಲೀಷ್ ಯಾವುದು ಬ್ರ್ಯಾಂಡ್ ನಿಂದು? ನಂದ ಸಿಗರೇಟ್ ಯಾವುದೋ ಸಿಕ್ಕಿದ್ದು ಇಟ್ಕೊಂಬಂದೆ. 15 ರೂಪಾಯಿ ಕೊಟ್ಟಂಗೆ. ಮಗ ಇವ್ನು ನಗ್ತಾರ ಸುಮ್ಮನೆ ಅಲ್ವೇನಾ? ನಗು, ಸ್ಮೈಲ್ ಸರಿ. ಮೇಲ್ಗಡೆ 3 ರೂಮ್ ಇದೆ. ಸೊ ಟೋಟಲ್ 5 ರೂಮು, ಒಂದು ಬಾಲ್ಕನಿ. ಇಲ್ಲೂ ಒಂದು ಮನೆ ಇದೆ. ಮೇ ಬಿ ಇದು ಬಾಡಿಗೆ ಮನೆ ಅನಿಸುತ್ತೆ. ಯಾ, ಇದು ಬಾಡಿಗೆ ಮನೆ. ಅಡುಗೆ ಮನೆ, ದೇವ್ರ ಮನೆ, ಇದು ಸಿಂಗಲ್ 1 BHK ವಾಶ್ರೂಮ್. ಅಲ್ಲ, ಅದೊಂದು ಸಾಂಗ್ ಬರುತ್ತಲ್ಲ, ನಾಚಿ ನಾಚಿ ಏನು ನಿನ್ನ ತುಟಿಯ ಮೇಲೆ ಜೇನಿದೆ ಸಂತಾಗೆ ಜೇನು. ಅಥ್ಲೆಟಿಕ್. ಸೊ ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಹೋಗೋಣ.
ಇದೆಲ್ಲ ಆಗ್ತಾಯಿಲ್ಲ ನಂಬ್ತಿರಲ್ಲ. ಅಷ್ಟು ಭಯ ಇದ್ಮೇಲೆ ಕ್ಯಾಮ್ರಾ ಇಟ್ಕೊಂಡು ಎಂತಕ್ಕೆ ಮಾತಾಡಬೇಕು? ಕ್ಯಾಮ್ರಾ ನಾನೇ ಹಿಡ್ಕೊಂಡಿದ್ದೀನಿ. ಕ್ಯಾಮ್ರಾ ನಾನು ಇಟ್ಕೊಂಡಾಗ ಎಂತಕ್ಕೆ ಮಾತಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಏನು ಯಾವಾಗಲೂ ಹಿಂಗೆ ಕಲಿಸ್ಬಿಟ್ಟಿರುತ್ತಾ? ಹೌದು. ಬನ್ನಿ ಊಟಕ್ಕೆ ಹೋಗ್ಬೋಣ. ಇಷ್ಟು ಬೇಗ ಇವಾಗ ತಾನೇ ನಾಷ್ಟ ಮಾಡ್ಕೊಂಡ್ಬಂದ್ರಿ, ಆಗಲೇ ಊಟನ? ಒಂದೇ ಇಡ್ಲಿ ಅವರು ಬರೀ ಎಲ್ಲ ಬಾದುಷಾ. ಸೊ ಊಟ ಮಾಡೋಕ್ಕೆ ಇವಾಗ ಬಂದಿದ್ದೀವಿ, ಎಲ್ಲರೂ ಇಲ್ಲಿ ಒಂದೆಲೆ ಕೂತಿದ್ದೀವಿ. ಬೇರೆ ಎಲೆ ಕೊಡ ಎಲೆ ಅರಿಸ್ತಾ ಇದ್ದಾರೆ. ಪಿಂಕಾಯಿ, ಇದ್ರೊಳಗಿಡ್ರಿ ಫೋನು. ಹೆಸರು ಬೇಳೆ, ಇನ್ನೊಂದೇನೋ ಪಲ್ಯ ಎಲ್ಲ ಹಾಕಿದ್ದಾರೆ. ಹೆಸ್ರು ಕಾಳು, ಹೆಸರು ಕಾಳು, ಬೆಂಡೆಕಾಯಿ. ಏನು ಬೆಂಡೆಕಾಯಿ? ಬಿಸಿ ಬಿಸಿ ಏನೋ ಕಾಳು ಒಂದಿದ್ದು, ಬೆಂಡೆಕಾಯಿ ಎಲ್ಲ. ಸೊ ಫಂಕ್ಷನ್ ಎಲ್ಲ ಮುಗೀತು, ಇವಾಗ ಮನೆ ಕಡೆಗೆ ಹೋಗಬೇಕು. ಫಸ್ಟು ನನ್ನ ಕೈಲಿ ಆಗ್ತಿಲ್ಲ, ಸೆಕೆ ಹೆಂಗೆ ಸುರಿತಿದೆ ಅಂದರೆ. ಇವಾಗ ಮನೆಗೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮಲ್ಕೊಂಬಿಟ್ರೆ ಸಾಕಪ್ಪ ಅನ್ನೋ ಲೆವೆಲಿಗೆ ಇವಾಗ ನಾನು ಬಂದಿದ್ದೀನಿ. ಊಟ ಮಾಡ್ತಾ ಇದ್ದಂಗೆ ಎಷ್ಟು ಸೆಕೆ ಅಂದರೆ. ಸೊ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಕೂತಿದ್ದೀನಿ. ಇನ್ನು ಇಯರಿಂಗ್ಸ್ ಎಲ್ಲ ಚೇಂಜ್ ಮಾಡಬೇಕು. ಎಷ್ಟು ಸೆಕೆ ವಾಯ್ಸ್. ನನಗೆ ಗೊತ್ತು, ಡೈಲಿ ಪ್ರತಿ ಒಂದು ವೀಡಿಯೋದಲ್ಲೂ ತುಂಬ ಸೆಕೆ ಅಂತಲೇ ಇರ್ತೀನಿ. ಊಟ ಮಾಡೋಕ್ಕಾಗಲಿಲ್ಲ, ಅಲ್ಲಿ ಕೂತ್ಕೊಂಡು ನನಗೆ ತಡೆಯೋಕ್ಕೆ ಆಗಲಿಲ್ಲ. ನಮ್ಮ ಅಮ್ಮನ ಕರ್ಕೊಂಡು ಬಂದೇ ಬಿಟ್ಟೆ ನಾನು. ಇವಾಗ ಮನೆಗೆ ಬಂದಿದ್ದೀನಿ. ನಾನು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಅಂತೂ ಆಗಲ್ಲ, ಇವಾಗ ನಾನು ಮಲ್ಕೊಂಡ್ಬಿಡ್ತೀನಿ. ನನ್ನ ಕೈಲಿ ಆಗಲ್ಲ ಇವಾಗ ತಡೆಯೋಕ್ಕೆ. ಸಖತ್ ಇರಿಟೇಷನ್ ಆಗ್ತಿದೆ. ಎಲ್ಲರೂ ನಿಚ್ಚಕ್ಕನ ಮನೆಗೆ ಹೋಗಿದ್ದಾರೆ. ನಿಚ್ಚಕ್ಕನ ಮನೆಗೆ ಬಾ ಅಂತ ಫೋನ್ ಮಾಡಿದ್ದಾರೆ. ನಾನು ಹೋಗಲ್ಲ, ಇಲ್ಲೇ ಮಲ್ಕೊಂಡು ಆಮೇಲೆ ಎದ್ದು ಓದ್ಕೊಬೇಕು. ನಾಳೆಯಿಂದ ಇಂಟರ್ನಲ್ ಸ್ಟಾರ್ಟ್ ಆಗುತ್ತೆ ನನಗೆ. ಸೊ ಇವಾಗ ಎದ್ದು ಮಲ್ಕೊಂಡು ಇವಾಗ ಮಲ್ಕೊಂಡು ಆಮೇಲೆ ಎದ್ದು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಬೇಕು. ಸೊ ಇವಾಗ ಎಲ್ಲ ಫ್ರೆಶ್ ಅಪ್ ಆಗಿ ಮನೆಗೆ ಎದ್ದು ನಿಚ್ಚೋಕ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಫೋನ್ ಮಾಡಿದರು, ಬಾ ಇಲ್ಲಿಗೆ ಅಂತ. ಎಲ್ಲ ಅಮ್ಮವರೆಲ್ಲ ಅಲ್ಲೇ ಇದ್ದಾರೆ. ಅಜ್ಜಿನ ಕರ್ಕೊಂಡು ಇವಾಗ ಬೈಕಲ್ಲಿ ಹೊರಡಬೇಕು. ಸೊ ನಿಚ್ಚೋಕ್ ಅವ್ರ ಮನೆಗೆ ಬಂದ್ವಿ. ರಕ್ಷು, ನಮ್ಮ ಮಾಮ ಎಲ್ಲ ಬಂದಿದ್ದಾರೆ. ಸರಿ, ನನ್ನ ಜೊತೆ ಮಾತಾಡ್ಸ್ಬಿಡ. ಸರಿ ಟೂ ನಿನ್ನ ಜೊತೆ. ಸರಿ, ಅಮ್ಮ ಹೋದ್ರು. ಏನು ಮಾಡ್ತಿದ್ಯಾ? ಅಮ್ಮ ಎಲ್ಲೋದ್ರು? ಪೂಜೆ ಮಾಡು, ಮಮ್ಮಿ ಮಾಡು, ಪೂಜೆ ಮಾಡು ಮಮ್ಮಿಗೆ. ಇವರೇ ಅವ್ರ ಅಮ್ಮ, ತಿಕ್ಲಮ್ಮ. ಓ, ನನಗೆ ಪೂಜೆ ಮಾಡ್ತಿದ್ಯಾ? ತಿಕ್ಲಮ್ಮ ಅಂದ ತಕ್ಷಣ ತಲೆ ಕರ್ಕೊತವ್ರೆ. ಪೂಜೆ ಮಾಡ್ತಿದ್ಯಾ ಮಗನೆ? ಓ, ನಂಗೆ ಪಾದ ಪೂಜೆ ಮಾಡ್ತಾವ ಇವನು. ಮಾಮಿ ಮಾಡಪ್ಪ, ಮಾಮಿ ಮಾಡು. ಡ್ಯಾನ್ಸ್. ಮಮ್ಮಿ ಮಾಡು, ಪೂಜೆ ಮಾಡು. ಅಮ್ಮ ನಿಂಗೆ ಹೊಡಿತಾ ಇರೋದು. ಏನು ಓಡ್ತಿದ್ಯೋ ನೀನು? ಅವ್ರ ಮಮ್ಮಿ ಅಂತೆ ನಾನು. ಇಲ್ಲಿ ನಮ್ಮಮ್ಮಿ ಇದ್ರಿ ಒಂದ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ನಮ್ಮಮ್ಮ ಆ್ಯಕ್ಚುಲಿ ಇವರಿಬ್ರು ಅಮ್ಮ ಮಗ. ಇವರು ನಮ್ಮ ಚಿಕ್ಕ ಅಮ್ಮ, ಅವನು ಅವ್ರ ಮಗ. ಎಷ್ಟು ಚಿಕ್ಕವರು, ಎಷ್ಟು ಬೇಗ ಅಮ್ಮ ಆಗ್ಬಿಟ್ಟಿದ್ದಾರೆ ನೋಡಿ. ಎಲ್ಲರೂ ಇಲ್ಲಿ ಕೂತಿದ್ದಾರೆ. ದೀಕ್ಷು ಹಾಯ್ ಮಾಡು. ವಾಯ್ಸ್ ಜೋರಾಗಿ ಬರಬೇಕು. ಸೊ ದೀಕ್ಷು ಫಸ್ಟ್ ಟೈಮ್ ನಮ್ಮ ವ್ಲಾಗ್ಗೆ ಕಾಣಿಸ್ಕೊತಾ ಇದ್ದಾಳೆ. ಏನು ಹೇಳ್ತೀಯ ದೀಕ್ಷು? ನಿಜವಾಗ್ಲೂ ನೋಡ್ಕೊಳ್ತೀನಿ, ಪ್ರಾಮಿಸ್ ನೋಡ್ಕೊಳ್ತೀನಿ. ಜೋರಾಗಿ ಮಾತಾಡಬೇಕು, ಇನ್ನೂ ಜೋರು.
ಈ ಹುಡುಗಿ ಕತೆ ನಂಗೆ ಕೇಳಕ್ಕಾಯ್ತಿಲ್ಲ ಗುರು. ಹುಡುಗಿ ಇದು ದೊಡ್ಡವರವರು. ಈ ಆಂಟಿ ಕತೆ ನಂಗೆ ಕೇಳಕ್ಕಾಯ್ತಿಲ್ಲ ಗುರು. ಇರೋದೆ ಆಂಟಿ ಅರ್ದಿರ ಏ ಕೊಡ ಇಲ್ಲಿ. ನಮ್ ಶಾಂತಮ್ಮನ ಉಂಗ್ರನ ಇಲ್ಲ ಕೊಟ್ಟಿದ್ದೆ ತಾನೆ ತಿರ್ಗಾ ಕೊಟ್ಟ. ನಮ್ ಶಾಂತಮ್ಮನ ಉಂಗ್ರ ಹಾಕೋಬಿಟ್ಟು ನಂದು ಅಂತ ಪೋಸ್ ಕೊಟ್ಕೋತಾವ್ನ ಎಲ್ಲಾರ ಹತ್ರ. ಎಲ್ಲಿ ಉಂಗ್ರ ನಿಮ್ಮ ಕೈಯಲ್ಲಿ ಏನು ಕೊಟ್ರ? ಸುಮ್ಮನೆ ಹಾಕೊಂಡ್ಲಿ ಅಂತ ಕೊಟ್ಟೆ. ಇಸ್ಕೊಳ್ತೀನಿ ನೋಡ್ಕೊಡ್ತೀನಿ ಕೊಡು ಅಂತ ಇಸ್ಕೊಂಡು ಇವನು ಯಾವಾಗ್ಲೂ ಅನ್ಯಾಯ ಮಾಡ್ತಾನೆ ಶಾಂತಮ್ಮನ. ಹೌದು ಸರಿ ಇಲ್ಲ ಅವನು. ಇವಾಗ ಹೇಳು ಸರಿ ಇಲ್ಲ ಅವನು. ಕೊಡ ಜುಪುಣ. ಸರಿ ಇಲ್ಲ ಅಂತ ಹೇಳ್ಸ್ಕೊಂಡ್ಮೇಲೆ ಕೊಟ್ರೆ ನನ್ ಮರ್ಯಾದೆ ಇರಲ್ಲ. ಏ ಜುಪುಣ ಕೊಡು. ಕೊಡ್ತೀನಿ ಸುಮ್ಮನೆ ಕೂತ್ಕೊಂಡ್ರಿ ಒಮ್ಮೆ. ಇವಾಗ ಏನಾಯ್ತು? ಇವಾಗ ಯಾಕೆ ಕೊಡ್ಬೇಕು. A big war. World war. Certain things cannot be repeated. ಡೋಕೋ ಕೊಡೋ ಗೆನನ. ಅವರಿಬ್ರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನನಗೆ ಅವನು ಇಷ್ಟೊತ್ತವರೆಗೂ ಯೋಚನೆ ಮಾಡೋ ಉಲ್ಟಾ ಭಾಷೆನ ಹಿಂಗೆ ಎಣಿಸ್ಕೊಂಡು ಮಾತಾಡ್ದ ಈಗ. ಇವ ನಾಣೆ ಇಟ್ಬಿಟ್ಟು ಸುಳ್ಳು ಹೇಳೋ ಅಷ್ಟು ಯಾರು ಇಡಲ್ಲ. ಎಷ್ಟು ಸುಳ್ಳಾಣೆ ಇಡ್ತಾನೆ ಅಂದ್ರೆ ಮಾತಾಡ್ಸಿ ಉಲ್ಟಾ ಭಾಷೆ ಮಾತಾಡ್ಸಿ. ಅದ್ ಬಿಟ್ಟು ಬೇರೆ ಅದ್ ಬಿಟ್ಟು लाराबा तुम आगे ಸೊ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಚಾಚಾ